ನಾನು ಗಣಿತ ಪೇಪರ್ ಬಿಡಿಸ್ತೀನಿ, ಸರಿಯಾಗಿ ನೋಡಿಕೊಡ್ರಿ. ಪ್ರಶ್ನೆ ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಅದರ ಸುತ್ತಳತೆ. ಈ ಚೌಕಾಕಾರ ಅಂದ್ರೆ ನಾವು ಇದು ಚೌಕ ಘನಾಕೃತಿಯನ್ನು ನಾವು ನಮ್ಮ ನೆನಪಿನಲ್ಲಿ ಬರಬೇಕು. 4 ಭಾಗಗಳು ಒಂದೇ ಸಮವಾಗಿರ್ತವೆ. ಅಲ್ಲಿ 1 ಅಳತೆ ಕೊಟ್ರಂದ್ರೆ ಇನ್ನು 3 ಅಳತೆ ಸೇಮ್ ಇರ್ತಂತ ತಿಳ್ಕೊಬೇಕು. ಇಲ್ಲಿ 80 ಕೊಟ್ರಂದ್ರೆ ನಾವೇನು ಮಾಡಬೇಕು, 80 × 4 ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ನಮಗೇನು ಬರುತ್ತಾ, 320 ಮೀಟರ್. ಆಪ್ಷನ್ ಡಿ ರೈಟ್ ಆನ್ಸರ್. ಇನ್ನು ಎರಡನೇ ಪ್ರಶ್ನೆ, 4361.42 ಮೈನಸ್ 3376.73 ಐತಲ್ಲ, ಇದನ್ನೇನು ಮಾಡಬೇಕು, ಕಳಿಬೇಕು. ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಕೆಳ ಸಣ್ಣ ಸಂಖ್ಯೆ ಇಟ್ಟು ಕಳೆದಾಗ ನಿಮ್ಗೆ ಆಪ್ಷನ್ ಎ ಬರ್ತೈತಿ. ಇಲ್ಲಿ 3984.69 ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಒಂದು ಬ್ಯಾಗಿನ ಬೆಲೆ 230 ಆದರೆ 14 ಬ್ಯಾಗ್ಗಳ ಬೆಲೆ ಕಂಡುಹಿಡಿಬೇಕು. ಅಂದರೆ ಏನಪ್ಪ, ಒಂದು ಬ್ಯಾಗಿನ ಬೆಲೆ 230 ಆದ್ರೆ 14 ಬ್ಯಾಗ್ಗಳ ಬೆಲೆ ಎಷ್ಟು? ಅದನ್ನ ಹೆಂಗೆ ಹಚ್ಕೋಬೇಕಂದ್ರೆ ನಾವು 14 × 230 / 1 ಇದನ್ನು ನಾವು ಓರೆ ಗುಣಾಕಾರ ಮಾಡಿದಾಗ ಅದರ ಉತ್ತರ ಎಷ್ಟು ಬರ್ತಪ್ಪ ಅಂದ್ರೆ 3220 ಬರ್ತಾ. ಆಪ್ಷನ್ ಸಿ ರೈಟ್ ಹಾಕ್ಕೊಳ್ರಿ. 3421.07 ಪ್ಲಸ್ 4362.42 ಇವನ್ನ ನಾವು ಕೂಡಿಸ್ಕೋಬೇಕು. ಇಲ್ಲಿ ಚಿಹ್ನೆ ಯಾವುದು, ಪ್ಲಸ್ ಚಿಹ್ನೆ ಐತೆ. ಅಂದರೆ ಏನಪ್ಪ, ಇವನ್ನ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಬಿಡಿ ಸ್ಥಾನದಲ್ಲಿ ಬರಬೇಕು. ಅವನು ನೀಟಾಗಿ ಸ್ಥಾನಗಳಿಗೆ ಸರಿಯಾಗಿ ಹಚ್ಚಿ ಕೂಡಿಸಿದಾಗ ಅದರ ಉತ್ತರ ಬಿ ಬರುತ್ತಾ. 7783.49. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವೃತ್ತದಲ್ಲಿ ವ್ಯಾಸವನ್ನು ಕಂಡುಹಿಡಿಯುವುದು. ವೃತ್ತದಲ್ಲಿ ವ್ಯಾಸವನ್ನು ಕಂಡುಹಿಡಿಯುವುದಂದ್ರೆ ನಾವು ಈಗೇನು ಮಾಡಬೇಕು, ಒಂದು ವೃತ್ತವನ್ನು ರಚಿಸ್ಕೊಂಡ್ರೆ ಇಲ್ಲಿ ಅಂದ್ರೇನು, ಮಧ್ಯಬಿಂದುವಿನಿಂದ ಒಂದು ವೃತ್ತ ರಚನೆ ಮಾಡಿಕೊಂಡಾಗ POQ ಐತಿ. ಆ POQ ಮತ್ತು ಅದನ್ನು ವ್ಯಾಸ ಅಂತ ಕರಿತೀವಿ. POQ ಐತಲ್ಲ, PQ ಅದನ್ನ ವ್ಯಾಸ ಅಂತ ಕರಿತೀವಿ. ಒಂದು ವೇಳೆ OQ ಇತ್ತಂದ್ರೆ ಅದನ್ನ ತ್ರಿಜ್ಯ ಅನ್ಕೋಬೇಕು. ಇದು OPQ ಅನ್ನೋ ವ್ಯಾಸ. ಇನ್ನು ಪರಿಧಿಯ 2 ರೇಖೆಗಳನ್ನು, ಯಾವುದೇ 2 ಬಿಂದುಗಳನ್ನು ಒಂದು ರೇಖೆ ಎಳೆದ್ರಪ್ಪ ಅಂದ್ರೆ ಅದನ್ನ ಜಾಲ ಅಂತ ಕರೀತಾರೆ. ಇನ್ನೂ ಒಂದು ರೇಖೆ ಏನು ಮಾಡ್ತಾ, ಮಧ್ಯಬಿಂದು ಅಲ್ಲ, ಬೇರೆ ಕಡೆ ಎಲ್ಲೋ ಪರಿಧಿಯ ಹೊರಗಡೆ ಆ ಕಡೆ ಈ ಕಡೆ 2 ಬಿಂದುಗಳನ್ನು ದಾಟಿ ಹೊರಗೋತಂದ್ರೆ ಅದನ್ನ ಛೇದಕ ಅಂತ ಕರೀತಾರೆ. ಇದು ಗೊತ್ತಿರಲಿ. ಆದರೆ ಈ ರೈಟ್ ಆನ್ಸರು PQ. ಅಂದ್ರೇನು, ನಿಮ್ಮ ತ್ರಿಜ್ಯ ವೃತ್ತದಲ್ಲೇ ಐತೆ ನೋಡು, PQ ಏನು ಮಾಡ್ತಾ, ಅದು ಸರಿಯಾದ ಆನ್ಸರ್ ವ್ಯಾಸ ಅಂತ. ತ್ರಿಭುಜದಲ್ಲಿ ವಿಕಿರಣ ಅಂದ್ರೆ ಮೊದಲ ನೀವು ತಿಳ್ಕೊಬೇಕು. ಉದ್ದ ಒಂದು ಲಂಬಕೋನ ತ್ರಿಭುಜ ಐತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಲಂಬಕೋನ Q 90 ಡಿಗ್ರಿ ಐತಿ. Qಲಿದ್ದ 6, Qಲಿದ್ದ P ಮತ್ತು PQ P ಮತ್ತು 6 ಒಂದು ಲೈನ್ ಹಾಕ್ಯಾರ. ಅದಕ್ಕೆ ನಾವು ವಿಕಿರಣ ಅಂತ ಕರಿತೀವಿ. ಅಂದ್ರೇನು, ಉದ್ದ ಇರುವ ಕಡೆಗೆ ವಿಕಿರಣ ಅಂತ ಕರಿಬೇಕು. ಅಂದ್ರೇನು, PR ವಿಕಿರಣ ರೇಖೆ. ಇಲ್ಲಿ ಸರಿ ಆಪ್ಷನ್ಸ್ PR, ಎ ಆಪ್ಷನ್ ರೈಟ್. ನೆಕ್ಸ್ಟ್ ಕ್ವಶನ್ನು, ಒಂದು ಆಯತಾಕಾರದ ತೋಟದ ಉದ್ದ ಅಗಲಗಳನ್ನು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಎಷ್ಟು? ಈಗ ನೋಡಿ, ಆಯತಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯುವ ಒಂದು ಸೂತ್ರ ಇರ್ತೈತಿ. 2 × L + B ಅಂತ ಇರ್ತೈತಿ. ಅಲ್ಲಿ ನಾವು ಏನು ಮಾಡಬೇಕು, ಅದರ ಬೆಲೆಯನ್ನು ಹಚ್ಚಬೇಕು. ಉದ್ದ ಇಂಟು ಅಗಲ ಅದರ ಬೆಲೆ ಹಚ್ಚಬೇಕು. 2 ಅಂದ್ರೆ 120, L ಅಂದ್ರೆ 120 + B ಅಂದ್ರೆ 85. ಅದನ್ನು ನಾವು ಕೂಡಿಸಿದಾಗ 205 ಬರ್ತೈತಿ. ಅಂದ್ರೆ 410 ಮೀಟ್ರ್ ಆಗುತ್ತೆ. ಇದು ರೈಟ್ ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್, 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ. ಅಂದರೆ ನಾವಿದು ಅಗದಿ ಸರಳ. ಅಂದ್ರೇನು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ಅದರ ಉತ್ತರ ಸಿಗುತ್ತೆ. ಆಪ್ಷನ್ ಡಿ 4438. ನೆಕ್ಸ್ಟ್, 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ಅಂದ್ರೆ ನಮಗೊಂದು ಕಿಲೋಮೀಟ್ರ್ ಏನು 1000 ಮೀಟರ್ಗಳಾಗ್ತವೆ ಅನ್ನೋದು ನಮ್ಮ ಫಸ್ಟ್ ಗೊತ್ತಿರಬೇಕು. ಆಮೇಲೆ 6000ಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ 200ಕ್ಕೆ 200 ಅಂದ್ರೇನು 6200ಕ್ಕೆ /1000 ಹಚ್ಚಬೇಕು. ಅಂದ್ರೆ ಅದನ್ನು ಕಡ್ತಾ ಹೊಡೆದಾಗ ಲೆಕ್ಕ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ, 6.200 ಬರುತ್ತೆ. ಅಂದ್ರೆ 6.200 ಬರುತ್ತೆ. ಅದರ ಉತ್ತರ ಸಂಕ್ಷಿಪ್ತ ಉತ್ತರ 6.2 ಕಿಲೋಮೀಟರ್ನಲ್ಲಿ
6.2 ಕಿಲೋಮೀಟರ್ ಅಂತೇಳಿ ನಾವು ಬರಿಬೇಕಾಗತ್ತೆ. ಆಪ್ಷನ್ ಎ ಅಂದ್ರೇನು ಲೆಕ್ಕ ಮಾಡೋದು ಗೊತ್ತಿರಬೇಕು. ಈ ಲೆಕ್ಕ ಮಾಡಿದ್ದನ್ನು ಪೇಪರ್ ನಿಮಗೆ ಹಾಕ್ತೀವಿ, ಸೈಡ್ ಅದನ್ನು ನೋಡ್ಕೊಳ್ರಿ. ಈ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟ್ರಿ ಒಂದು ಪ್ರತಿದಿನಕ್ಕೆ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? ಇದನ್ನು ಸರಿಯಾಗಿ ಓದ್ಕೊಳ್ರಿ. ಅದು ಒಂದು ದಿನಕ್ಕೆ 3526 ರೆಡಿಮೇಡ್ ಡ್ರೆಸ್ ಕೊಡುತ್ತಂದ್ರೆ 23ಕ್ಕೆ ಎಷ್ಟು ಉಡುಪುಗಳ ತಯಾರಾಗ್ತಾವಪ್ಪ ಅಂದ್ರೆ ನಾವಿಲ್ಲಿ ಒಂದು ದಿನಕ್ಕೆ 3526 ಜೊತೆಗೆ 23 ದಿನಕ್ಕೆ ಎಷ್ಟು ಅದನ್ನ ಹಚ್ಕೋಬೇಕು ಇಲ್ಲಿ ಮತ್ತು ಸಪ್ರೇಟ್. 23 × 3526 ಡಿವೈಡೆಡ್ ಬೈ 1 ಹಚ್ಕೊಂಡು ಲೆಕ್ಕ ಮಾಡಿಕೊಂಡಾಗ ನಮ್ಗೆ 81,098 ಡ್ರೆಸ್ಸಸ್ ಸಿಗ್ತಾವು. ಅಲ್ಲಿ ಆಪ್ಷನ್ ಬಿ ಅಂತ ಹಾಕ್ಕೊಡ್ರಿ. ಎಷ್ಟನೇ ಪ್ರಶ್ನೆ? 11ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 3 ದತ್ತಾಂಶವನ್ನು ದಶಮಾಂಶ ರೂಪದಲ್ಲಿ ನಾವು ಬರೀಬೇಕು. ದಶಮಾಂಶ ರೂಪದಲ್ಲಿ 3 ದತ್ತಾಂಶ ಅಂದ್ರೆ ಇಲ್ಲಿ ಒಂದು ಪೂಜೆ ಅಂದರೆ ಬಿಡಿ ಸ್ಥಾನದಿಂದ ಹಿಂದಕ್ಕೆ ಬರಬೇಕು. 0.3 ಬಗನ 3 / 100 ಇತ್ತಪ್ಪ ಅಂದ್ರೆ ಅಲ್ಲಿ ಏನು ಮಾಡೋಕೆ ನಾವು 0.03 ಅಂತ ಬರೀಬೇಕು. ಒಂದು ವೇಳೆ 3 / 1000 ಅಂತ ಇತ್ತಪ್ಪ ಅಂದ್ರೆ ಅದನ್ನೇನು ಮಾಡಬೇಕು 0.003 ಅಂತ ಬರೀಬೇಕು. ಇದು ಗೊತ್ತಿರಲಿ. ಈಗ 3 ದತ್ತಾಂಶ ಕೊಟ್ರೆ ನೀವು 0.3 ಬರೀತೀರಿ. ಇನ್ನು 100 ಕೊಡಲಿ 1000 ಕೊಡಲಿ ಕೊಟ್ರಂದ್ರೆ ಬಿಡಿ ಸ್ಥಾನದಿಂದ ಎಷ್ಟು ಸ್ಥಾನಗಳನ್ನು ಹಿಂದಕ್ಕೆ ಸರಿಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಉತ್ತಮ. ನೆಕ್ಸ್ಟ್ ಕ್ವಶನ್. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ಸಂಗ್ರಹಿಸ್ತು. ಅಂದ್ರೆ ಒಂದು ಕಮಿಟಿ ಏನು ಮಾಡ್ತಾ 165 ದಾನಿಗಳಿಂದ 135 ಸಂಗ್ರಹಿಸ್ತು. ದುಡ್ಡು ಏನು? ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿರಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು? ಇಲ್ಲಿ ಬಂದಂಥ ರೊಕ್ಕವನ್ನು 5 ಶಾಲೆಗೆ ಹಂಚ್ರಿ ಅಂತ ಹೇಳ್ತಾರೆ. ಅದನ್ನು ನಾವು ಲೆಕ್ಕ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ 135 × 165 ಇವೆರಡನ್ನು ಗುಣಾಕಾರ ಮಾಡ್ಕೋಬೇಕು. ಮಾಡಿಕೊಂಡಾಗ 22,275 ಬರ್ತಾ. ಈ ಬಂದಂಥ ಮೊತ್ತವನ್ನು 5 ಶಾಲೆ ಅಲ್ಲ ಅಂದ್ರೇನು 5ರಲ್ಲೇ ಭಾಗಿಸ್ಬೇಕು. 5ರಲ್ಲೇ ಭಾಗಿಸಿದಾಗ ನಮ್ಗೆ ಉತ್ತರ ಏನು ಬರ್ತೈತಿ? ಇಲ್ಲಿ 4,455 ರೂಪಾಯಿ ಬರ್ತಾ. ಪ್ರತಿಯೊಂದು ಶಾಲೆಗೆ ಎಷ್ಟು ಹಣ ಹಂಚಿ ಹೋಗುತ್ತಾ ಇದನ್ನು ನೀವು ಲೆಕ್ಕ ಮಾಡ್ಕೋಬೇಕು. ಅಂದರೆ ನೀವು ರಫ್ ನೋಟ್ಬುಕ್ ಕೊಟ್ಟಿರ್ತಾರಲ್ಲ ಲೆಕ್ಕ ಮಾಡಿ ಪರ್ಫೆಕ್ಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ವಶನ್. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ರೂಪಾಯಿ 144 ಆದರೆ 3 ಕಿತ್ತಳೆ ಹಣ್ಣಿನ ಬೆಲೆಯನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕಪ್ಪ ಅಂದ್ರೆ ಒಂದು ಡಜನ್ಗೆ ಎಷ್ಟು ಇರ್ತಾವಪ್ಪ? 12 ಇರ್ತಾವೆ. ಅದರ 3 ಡಜನ್ನಿಗೆ ನಾವು ಲೆಕ್ಕ ಮಾಡಿದಾಗ ಇಲ್ಲಿಂದ 36 ಆಗುತ್ತೆ. 12 3 36 ಆಗುತ್ತೆ. 1 ಡಜನ್ಗೆ 12, 3 ಡಜನ್ಗೆ 36 ಆಗುತ್ತೆ. ಹಂಗಾರೆ ಒಂದು ಕಿತ್ತಳೆ ಹಣ್ಣಿಗೆ ಎಷ್ಟಾಗುತ್ತೆ ಅಂದ್ರೆ 3 ಡಜನ್ಗೆ 36 ಆದಾಗ ಎಷ್ಟು ಬಂತು? 144 ಬಂತು. ಆದ್ರೆ 3ಕ್ಕೆ ಎಷ್ಟಪ್ಪ ಅನ್ನೋದು ನಾವು ಇಲ್ಲಿ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಹೆಂಗೆ ಮಾಡ್ಬೇಕಂದ್ರೆ 3 × 144 ಡಿವೈಡೆಡ್ ಬೈ 3 ಹಚ್ಬೇಕು. 36 ಹಚ್ಬೇಕು. ಹಚ್ಚಿ ಕಡ್ತಾ ಹೊಡಿಬೇಕು. ನಾವು ಕಡ್ತಾ ಹೊಡೆದಾಗ ಅದರ ಉತ್ತರ ಎಷ್ಟು ಬರುತ್ತೆ? 12 ಬರುತ್ತೆ. ಅಂದ್ರೆ 3 1 3 2 3 1 ಬರುತ್ತೆ. ಇಲ್ಲಿ 3 4 12 ಅಂದ್ರೆ 12 1 12 ಇಲ್ಲಿ 12 ಬರುತ್ತೆ. ಅಂದ್ರೆ ಆಪ್ಷನ್ 12 ಇದ್ದದನ್ನು ನೀವು ಟಿಕ್ ಹಾಕ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. 1260 ಡಿವೈಡೆಡ್ ಬೈ 18 ಐತಿ. ಇದನ್ನು ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಹಳೆಯ ಪದ್ಧತಿ ಭಾಗಾಕಾರ ಮಾಡ್ತಿರಲ್ಲ 18 ಬಾಗ್ಲೆ 1260 ನಾವು 18ರ ಮಗ್ಯಾಗ ಭಾಗಿಸ್ಬೇಕು. 18 ಒಳ್ಳೆ 126 0 ಬಂತು. ಮ್ಯಾಗದೊಂದು 0 ಇಟ್ಕೊಂಡಾಗ ಪೂಜೆ ಕೊಟ್ಟಬೇಕು. 70 ಬರ್ತಾ. ಇದು ರೈಟ್ ಆನ್ಸರ್ ಸಿ 70 ಹಾಕ್ಕೊಡ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಅಂದ್ರೇನು? ನೀವು ಕೋನಗಳ ಪ್ರಕಾರ ಗೊತ್ತಿರಬೇಕು, ಅದರ ಕೋನಗಳ ಅಳತೆನೂ ಗೊತ್ತಿರಬೇಕು. ಈಗ ನೋಡ್ರಿ, ಈ ಕೆಳಗಿನ ಕೋನಗಳಲ್ಲಿ ವಿಶಾಲ ಕೋನ ಎಷ್ಟಿದೆ? 90 ಡಿಗ್ರಿ ಇದ್ದರೆ ಲಂಬ ಕೋನ ಅಂತೀವಿ. ವಿಶಾಲ ಕೋನ ಅಂದರೆ ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಮೇಲೆ ಇರ್ತಕ್ಕಂಥ ಕೋನಕ್ಕೆ ವಿಶಾಲ ಕೋನ ಅಂತೀವಿ. 145 ಡಿಗ್ರಿ ಇದು ವಿಶಾಲ ಕೋನ.
ಈ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ವೃತ್ತ ರಚನೆ ಆಗೈತಿ. ಇಲ್ಲಿ ಏನಪ್ಪ ಅಂದ್ರೆ 1 2 3 4 5 6 ಭಾಗಗಳದಾವು. 6 ಭಾಗದಲ್ಲಿ ಒಂದು ಬಣ್ಣ ಏನು ಸೆಟ್ ಮಾಡೈತಿ. ಅಂದ್ರೆ ನಮಗೆ ಭಿನ್ನ ರಾಶಿಯಲ್ಲಿ ಅದರ ಏನಂತ ಬರಿಬೇಕಪ್ಪ ಅಂದ್ರೆ ನಾವು ಒಂದು ಆರಾಂಶ ಅಂತ ಬರೀಬೇಕು. ಬಿ ಆಪ್ಷನ್ ರೈಟ್. ಈಗ ನೆಕ್ಸ್ಟ್ ಕ್ವಶನ್, ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಂಥ ಲೆಕ್ಕಗಳನ್ನು ನಾವು ಏನು ಮಾಡ್ಬೇಕು, ಭಿನ್ನ ರಾಶಿ ಒಳಗೆ ಮಾಡ್ಕೋಬೇಕು. ಭಿನ್ನ ರಾಶಿ ಒಳಗೆ ಮಾಡ್ಕೋಬೇಕಾದ್ರೆ ಇಲ್ಲಿ 4 1 4 1 5 ಹಿಂಗೆ ಕೂಡಿಸ್ಬೇಕು. ಇದು 4 6 4 8 ಮತ್ತು 3 ಕೂಡಿಸ್ಕೋಬೇಕು, 11 ಆಗುತ್ತೆ. 3 6 1 7 ಆಗುತ್ತೆ. 7 2 ಅಂಶ ಪ್ಲಸ್ ಇಲ್ಲೇನು ಮಾಡಬೇಕು, ಎಲ್ಲವನ್ನು ಈಗ ನೀವು ಭಿನ್ನ ರಾಶಿ ಒಳಗೆ ಮಾಡಿಕೊಂಡಾಗ ಅದನ್ನು ಮತ್ತು ಕೆಳಗೆ ಏನಾಗುತ್ತೆ, 5 + 11 ಡಿವೈಡೆಡ್ ಬೈ 4 ಆಗುತ್ತೆ. ಮತ್ತು ಪ್ಲಸ್ ಚಿಹ್ನೆ ಹಾಕಬೇಕು. 7 + 5 ಹಚ್ಕೋಬೇಕು, ಡಿವೈಡೆಡ್ ಬೈ 2 ಆಗುತ್ತೆ. ಮತ್ತು ಅದನ್ನ ಇನ್ನೂ ಸಂಕ್ಷಿಪ್ತಗೊಳಿಸ್ಕೊಂಡಾಗ 16 ಡಿವೈಡೆಡ್ ಬೈ 4 ಪ್ಲಸ್ 12 ಡಿವೈಡೆಡ್ ಬೈ 2 ಆಗುತ್ತೆ. 2 ಆದಾಗ ಇವನ್ನ ನಾವೇನು ಮಾಡಬೇಕು, ಕಡ್ತಾ ಹೊಡಿಬೇಕು. 16 / 4 ಇದನ್ನು 4 1 4 4 16 ಆಯ್ತು. ಮತ್ತು ಪ್ಲಸ್ ಇಲ್ಲಿ ಮುಂದೆ 12 ಐತಿ. 12 ಡಿವೈಡೆಡ್ ಬೈ 2 ಐತಿ. 2 1 2 6 12 ಆಗುತ್ತೆ. ಮ್ಯಾಲೆ ಬಂದಂಥ 4 ಮತ್ತು 6 ಎರಡನ್ನು ಕೂಡಿಸಿಟ್ಟಾಗ ಇಲ್ಲೇನಾಗುತ್ತೆ, 4 + 6 10. ಆಪ್ಷನ್ 10 ಯಾವುದೈತೆ ನೋಡಿ, ಇಲ್ಲಿ ಡಿ ಹಾಕ್ಕೊಳ್ರಿ. ಇದನ್ನೇನು ಮಾಡಬೇಕು, ಲೆಕ್ಕನ ಸ್ವಲ್ಪ ಮಾಡಿ ನೀವು ತಿಳ್ಕೊಬೇಕಾಗತ್ತೆ. ಗಡಿಬಿಡಿ ಮಾಡ್ಕೋಬಾರ್ದು, ಯಾಕಂದ್ರೆ ರಫ್ ಕೊಟ್ಟಿರ್ತಾರಲ್ಲ, ರಫ್ನೇ ಲೆಕ್ಕ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಒಂದು ಚೌಕಾಕಾರದ ಆಟದ ಮೈದಾನ 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರವೆಷ್ಟು? ಈಗ ಮೈದಾನದ ಒಂದು ಉದ್ದ 55, ಚೌಕಾಕಾರ ಅಂತ ಹೇಳ್ತಿ. 4 ಕಡೆ ಒಂದು ಅಳತೆ ಇರ್ತೈತಿ. ಒಂದು ಕಡೆ 55 ಇತ್ತಂದ್ರೆ ಇನ್ನೂ 3 ಕಡೆ 55ಅನ್ನೇ ತೊಗೋಬೇಕು ನಾವು. ಅಂದರೆ 4 ಬೇರೆ, ನಾವು 55ಅನ್ನು 4ಕ್ಕೆ ಗುಣಾಕಾರ ಮಾಡಬೇಕು. 55 × 4 4 ಬಾರಿ ಓಡಿರ್ತಾಳಲ್ಲಕಿ. 55 × 4 ಗುಣಿಸಿದಾಗ ನಮ್ಗೆ 220 ರೈಟ್ ಆನ್ಸರ್. ಇಲ್ಲಿ ಸಿ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಅನುಕ್ರಮ 14 28 42 56 ರಲ್ಲಿ ಡ್ಯಾಶ್ ರಲ್ಲಿ ಮುಂದಿನ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಇವು 14ರ ಮಗ್ಗಿ 14 ಮಗ್ಗಿ 14 1 14 14 28 14 42 14 56 8 ಬಂಡಲ್ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು? ಬಂಡಲ್ ವೈರಿನ ಉದ್ದ 320 ಮೀಟರ್ ಆದರೆ ಒಂದು ಬಂಡಲ್ ಎಷ್ಟು? ಇದನ್ನು 1 × 320 ಡಿವೈಡೆಡ್ ಬೈ 8 ಇದನ್ನು ನಾವು ಕಡ್ತಾ ಹೊಡಿಬೇಕು, ಅಂದ್ರೇನು ಭಾಗಿಸ್ಬೇಕು. 8 1 8 4 32, ಆ 0 ಮೇಲೆ ತೊಗೋಬೇಕು, 1 ಉಳಿತು. ಇಲ್ಲಿ ನೋಡ್ಬೇಕು, 1 × 40 ಮೀಟರ್. ಆಪ್ಷನ್ 40 ಮೀಟರ್ ಯಾವುದೈತೆ ಅದನ್ನ ಟಿಕ್ ಹಾಕ್ಕೊಳ್ರಿ.